ವಿಜೇಂದ್ರ ಅವರ ಪಾಲಿಗೆ ಈ ಯಾತ್ರೆ ಅಗ್ನಿ ಪರೀಕ್ಷೆ ಯಾಕೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಮಲಪಾಳಿಯ ಜನಾಕ್ರೋಶ ಹೆಸರಲ್ಲಿ ಯಾತ್ರೆಯನ್ನು ಮಾಡ್ತಾ ಇದೆ. ಮೇಲ್ನೋಟಕ್ಕೆ ಕಾರಣಗಳಿರೋದು ದರ ಏರಿಕೆ, ಮುಸ್ಲಿಂ ಓಲೈಕೆ, ಹಾಗೆ ರಾಜ್ಯದಲ್ಲಿ ಕಾಂಗ್ರೆಸ್ನಿಂದ ದುರಾಡಳಿತವನ್ನ ನಡೆಸಲಾಗ್ತಾ ಇದೆ ಅನ್ನೋ ಕಾರಣಗಳನ್ನ ಇಟ್ಕೊಂಡು ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿಯ ಪ್ರಮುಖ ನಾಯಕರು ಹಾಗೆ ಆಯಾ ಜಿಲ್ಲೆಗೆ ಸಂಬಂಧಪಟ್ಟ ನಾಯಕರು, ಕಾರ್ಯಕರ್ತರು ಸೇರಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ನಿನ್ನೆ ಮೈಸೂರಿನಿಂದ ಪ್ರಾರಂಭವಾಯಿತು. ಇವತ್ತು 2ನೇ ದಿನದ ಯಾತ್ರೆ. ಇವತ್ತು ಮಂಡ್ಯದಲ್ಲಿ ಜನ ಬೆಂಬಲ ಸಿಕ್ತು ಈ ಬಿಜೆಪಿಯ ಜನಾಕ್ರೋಶ ಯಾತ್ರೆಗೆ. ಆದ್ರೆ ಈ ಯಾತ್ರೆ ಬಿಜೆಪಿ ಪಕ್ಷಕ್ಕಿಂತ ಹೆಚ್ಚಾಗಿ ಒಂದು ವಿರೋಧ ಪಕ್ಷವಾಗಿ ಆಡಳಿತಾರೂಢ ಪಕ್ಷದ ವಿರುದ್ಧವಾಗಿ ಮಾಡ್ತಾ ಇರುವ ಪ್ರತಿಭಟನೆಗಿಂತ ಹೆಚ್ಚಾಗಿ ವಿಜಯೇಂದ್ರ ಅವರಿಗೆ ವೈಯಕ್ತಿಕವಾಗಿ ಚಾಲೆಂಜಿಂಗ್. ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ಅವರಿಗೇನೆ ಸತ್ವ ಪರೀಕ್ಷೆ, ತನ್ನ ಶಕ್ತಿ ಏನು ಅನ್ನೋದರ ನಿರೂಪಣೆಗೆ ಸಿಕ್ಕಿರುವ ಒಂದು ವೇದಿಕೆ ಇದು. ಪದೇ ಪದೇ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಮಾಡಿರುವ ಹೈಕಮಾಂಡ್ನ ನಿರ್ಧಾರದ ವಿರುದ್ಧವಾಗಿ ಯತ್ನಾಳ್ ಅಂಡ್ ಟೀಮ್ ಆರೋಪ ಮಾಡ್ತಲೇ ಬಂದಿದೆ. ಅಪ್ಪ ಮಕ್ಕಳ ಪಕ್ಷವಾಗ್ತಾ ಇದೆ. ಕೇವಲ ಯಡಿಯೂರಪ್ಪನವರ ಹೆಸರಿನ ಬಲದ ಮೇಲೆ ಮಾತ್ರ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿರೋದು. ಸ್ವಂತಿಕೆ, ಸ್ವಂತ ಬಲ ಇಲ್ಲ, ಅವರಿಗೆ ಬೆಂಬಲ ಇಲ್ಲ. ಈ ರೀತಿಯಾದ ಅನೇಕ ನಿರೂಪಣೆ ಈಗ ಆಲ್ರೆಡಿ ವಿಜಯೇಂದ್ರ ಅವರ ವಿರುದ್ಧವಾಗಿ ಬಂದಾಗಿದೆ. ಎಲ್ಲಿವರೆಗೂ ಅಂತಂದ್ರೆ ಅವರ ಬದಲಾವಣೆಗೆ ಚುನಾವಣೆಯೇ ನಡೆಸಬೇಕು ಅನ್ನೋ ಹಂತದವರೆಗೂ ಕೂಡ ರೆಬಲ್ಸ್ ಟೀಮ್ ಸಿದ್ಧವಾಗಿ ನಿಂತಿದ್ದನ್ನ ನೀವು ಗಮನಿಸಿಯೇ ಇದ್ದೀರಿ. ಎಲ್ಲದರ ಫಲವಾಗಿ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಲಾಯಿತು. ಆದರೆ ಅವರ ಮಾತಿಗೆ ಇನ್ನೂ ಬ್ರೇಕ್ ಬಿದ್ದಿಲ್ಲ. ವಿಜಯೇಂದ್ರ ಅವರ ಸತ್ವವನ್ನ ಪರೀಕ್ಷೆ ಮಾಡುವಂತಹ ಪ್ರಶ್ನೆಗಳನ್ನ ಕೇಳೋದನ್ನ ಯತ್ನಾಳ್ ಬಿಟ್ಟಿಲ್ಲ. ಹೀಗಾಗಿ ಈ ಯಾತ್ರೆ ವಿಜಯೇಂದ್ರ ಅವರ ಪಾಲಿಗೆ ಲಿಟ್ಮಸ್ ಟೆಸ್ಟ್. ಇನ್ ಕೇಸ್ ಈ ಯಾತ್ರೆ ಏನಾದರೂ ಸಫಲವಾಗಿದ್ದೇ ಆದ್ರೆ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರ ಓಟಕ್ಕೆ ಸದ್ಯಕ್ಕೆ ಬ್ರೇಕ್ ಬೀಳೋ ಸಾಧ್ಯತೆಗಳು ಕಡಿಮೆ. ಭಾರಿ ಜನಸ್ಪಂದನೆ ಸಿಕ್ತು ಅಂತಂದ್ರೆ ವಿಜಯೇಂದ್ರ ಅವರಿಗೆ ಮೇಲುಗೈ ಸಿಕ್ಕಂತಾಗತ್ತೆ. ಈ ಯಾತ್ರೆ ಯಶಸ್ವಿ ಆದ್ರೆ ಹೈಕಮಾಂಡ್ ಕಡೆಯಿಂದ ಕೂಡ ಮೆಚ್ಚುಗೆಯ ಮಾತುಗಳು ವಿಜಯೇಂದ್ರ ಅವರಿಗೆ ಲಭ್ಯವಾಗುವ ಸಾಧ್ಯತೆ ಇದೆ. ಅವರ ನೇತೃತ್ವದಲ್ಲೊಂದು ಬೃಹತ್ ರ್ಯಾಲಿ ಆಯಿತು. ಸರ್ಕಾರದ ವಿರುದ್ಧವಾಗಿ ಜನಾಭಿಪ್ರಾಯ ರೂಪಿಸುವಲ್ಲಿ ಯಶಸ್ವಿಯಾದ್ರು ವಿಜಯೇಂದ್ರ ಅಂತಂದ್ರೆ ಸಹಜವಾಗಿ ವರಿಷ್ಠ ನಾಯಕರು ವಿಜಯೇಂದ್ರ ಅವರ ಬಗ್ಗೆ ಮೆಚ್ಚುಗೆಯ ಮಾತನ್ನ ಆಡುವ ಸಾಧ್ಯತೆ ಇದೆ. ಕನಿಷ್ಠ 3 ವರ್ಷಗಳ ಕಾಲವಾದರೂ ಅಧ್ಯಕ್ಷ ಸ್ಥಾನ ಸುಭದ್ರವಾಗಿ ಉಳಿಬಹುದು ಅನ್ನೋ ಲೆಕ್ಕಾಚಾರ ಇದೆ. ಇನ್ನು ಮತ್ತೊಂದು ಕಡೆ ಯೋಚನೆ ಮಾಡೋದಾದ್ರೆ ಯತ್ನಾಳ್ ಬಣಕ್ಕೆ ಇನ್ ಕೇಸ್ ಈ ಯಾತ್ರೆ ಯಶಸ್ವಿಯಾಗಿದ್ದೇ ಆದ್ರೆ ಯತ್ನಾಳ್ ಅವರ ಅಷ್ಟೂ ನರೇಟಿವ್ಸ್ ಬಿದ್ದು ಹೋಗೋ ಸಾಧ್ಯತೆ ಇದೆ. ಯಾತ್ರೆ ಫೇಲ್ ಆದ್ರೆ ವಿಜಯೇಂದ್ರ ಅವರ ಪ್ರತಿಷ್ಠೆ ಹೆಚ್ಚಾಗತ್ತೆ. ಯತ್ನಾಳ್ ಅವರ ಮಾತುಗಳ ತೂಕ ಕಡಿಮೆ ಆಗೋ ಸಾಧ್ಯತೆ ಇದೆ. ಯತ್ನಾಳ್ ಆರೋಪದಂತೆ ಅಡ್ಜಸ್ಟ್ಮೆಂಟ್ ನೆರಳು ವಿಜಯೇಂದ್ರ ಅವರ ಸುತ್ತಿದೆ. ವಿಜಯೇಂದ್ರ ಎಲ್ಲೂ ಮಾತನಾಡೋಲ್ಲ ಸಿದ್ದರಾಮಯ್ಯ ವಿರುದ್ಧವಾಗಿ, ಹಾಗೆ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ. ಯಡಿಯೂರಪ್ಪನವರು ಸಿದ್ದರಾಮಯ್ಯನವರ ಜೊತೆಯಲ್ಲೂ ವಿಜಯೇಂದ್ರ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಬಿಸಿನೆಸ್ ಪಾರ್ಟ್ನರ್ ಆಗಿದ್ದಾರೆ ವಿಜಯೇಂದ್ರ ಅಂತ ಹೇಳಿ ನೇರವಾಗಿ ಆರೋಪ ಮಾಡಿದ್ರು ಯತ್ನಾಳ್. ಹೀಗಾಗೇನೆ ಸರ್ಕಾರದಲ್ಲಿ ಇಷ್ಟೆಲ್ಲ ಹಗರಣಗಳು, ಭ್ರಷ್ಟಾಚಾರಗಳು ನಡೀತಿದೆ ಅನ್ನೋ ಆರೋಪ ಇದ್ರೂ ಕೂಡ ಬಿಜೆಪಿ ಆಸ್ ಅ ಪಾರ್ಟಿ ಅದನ್ನ ಗಟ್ಟಿ ಧ್ವನಿಯಲ್ಲಿ ವಿರೋಧಿಸ್ತಾ ಇಲ್ಲ. ಬಿಕಾಸ್ ಆಫ್ ವಿಜಯೇಂದ್ರ ಅಂಡ್ ಯಡಿಯೂರಪ್ಪ ಅಡ್ಜಸ್ಟ್ಮೆಂಟ್ ರಾಜಕೀಯ ಅನ್ನೋ ಆರೋಪ ಯತ್ನಾಳ್ ಟೀಮ್ನದ್ದು. ಇನ್ ಕೇಸ್ ಈ ಯಾತ್ರೆ ಯಶಸ್ವಿಯಾಗಿದ್ದೇ ಆದಲ್ಲಿ ವಿಜಯೇಂದ್ರ ಅವರು ಈಗ ಆಲ್ರೆಡಿ ಅಬ್ಬರದ ಭಾಷಣಗಳನ್ನ ಮಾಡ್ತಿದ್ದಾರೆ. ಮೀಡಿಯಾ ರಿಯಾಕ್ಷನ್ಗಳಲ್ಲೂ ಕೂಡ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧ ಹಾಗೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಪುಂಖಾನುಪುಂಖವಾಗಿ ಕಿಡಿನುಡಿಯನ್ನ ಆಡ್ತಾ ಇದ್ದಾರೆ. ಹೀಗಾಗಿ ಯತ್ನಾಳ್ ಅವರ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನೋ ಆರೋಪಕ್ಕೂ ಕೂಡ ಕೌಂಟರ್ ರಿಯಾಕ್ಷನ್ ಕೊಟ್ಟಂತಾಗತ್ತೆ ಈ ಯಶಸ್ವಿ ಯಾತ್ರೆಯ ಮೂಲಕ. ಭಿನ್ನರ ಒತ್ತಡದಂತೆ ಅಧ್ಯಕ್ಷ ಸ್ಥಾನ ಬದಲಾಗುವ ಭೀತಿಯಲ್ಲಿದ್ದ ವಿಜಯೇಂದ್ರ ಅವರಿಗೆ ಈ ಯಾತ್ರೆಯ ಯಶಸ್ಸು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಲಿಕ್ಕೆ ಒಂದಷ್ಟು ಬಲವನ್ನ ತುಂಬೋದ್ರಲ್ಲಿ ಅನುಮಾನವೇ ಇಲ್ಲ. ಹೀಗಾಗಿ ಯಾತ್ರೆ ವಿಜಯೇಂದ್ರ ಅವರ ಪಾಲಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಗೆದ್ರೆ ಮುಂದಿನ ದಿನಗಳಲ್ಲಿ ಸಹಜವಾಗಿ ಅವರ ನೇತೃತ್ವ ಹಾಗೆ ಅವರ ಸಂಘಟನಾ ಬಲ ಹಾಗೆ ಲೀಡರ್ಶಿಪ್ ಬಗ್ಗೆ ಕೂಡ ಹೈಕಮಾಂಡ್ಗೆ ಒಂದಷ್ಟು ನಂಬಿಕೆ ಹೆಚ್ಚಾಗೋ ಸಾಧ್ಯತೆ ಇದೆ. ಕಾದ್ ನೋಡೋಣ. ಡೇ 2 ಇವತ್ತಿನ 2ನೇ ದಿನ. ಮೈಸೂರು ದಾಟ್ ಮಂಡ್ಯ ಬಂದಿದೆ. ಇನ್ನು ಅನೇಕ ಜಿಲ್ಲಾ ಕೇಂದ್ರಗಳಲ್ಲಿ ಯಾತ್ರೆ ಸಾಗೋದಿದೆ. ಎಲ್ಲಾ ಕಡೆಗಳಲ್ಲೂ ಕೂಡ ಹೀಗೆ ಜನಬೆಂಬಲ ವ್ಯಕ್ತವಾಗುತ್ತಾ ವಿಜಯೇಂದ್ರ ಅವರ ಜೋಶ್ ಇದೇ ರೀತಿಯಲ್ಲಿ ಮುಂದುವರಿಯುತ್ತಾ ತಮ್ಮ ಸುತ್ತ ಇರುವ ಅಪವಾದಗಳಿಂದ ಮುಕ್ತರಾಗ್ತಾರಾ? ಕಾದ್ ನೋಡೋಣ. ವಿಜಯೇಂದ್ರ ಅವರ ಪಾಲಿಗೆ ಈ ಯಾತ್ರೆ ಅಗ್ನಿ ಪರೀಕ್ಷೆ ಯಾಕೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಮಲಪಾಳಿಯ ಜನಾಕ್ರೋಶ ಹೆಸರಲ್ಲಿ ಯಾತ್ರೆಯನ್ನು ಮಾಡ್ತಾ ಇದೆ. ಮೇಲ್ನೋಟಕ್ಕೆ ಕಾರಣಗಳಿರೋದು ದರ ಏರಿಕೆ,
ಮುಸ್ಲಿಂ ಓಲೈಕೆ, ಹಾಗೆ ರಾಜ್ಯದಲ್ಲಿ ಕಾಂಗ್ರೆಸ್ನಿಂದ ದುರಾಡಳಿತವನ್ನ ನಡೆಸಲಾಗ್ತಾ ಇದೆ ಅನ್ನೋ ಕಾರಣಗಳನ್ನ ಇಟ್ಕೊಂಡು ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿಯ ಪ್ರಮುಖ ನಾಯಕರು ಹಾಗೆ ಆಯಾ ಜಿಲ್ಲೆಗೆ ಸಂಬಂಧಪಟ್ಟ ನಾಯಕರು ಕಾರ್ಯಕರ್ತರು ಸೇರಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ನಿನ್ನೆ ಮೈಸೂರಿನಿಂದ ಪ್ರಾರಂಭವಾಯಿತು. ಇವತ್ತು 2ನೇ ದಿನದ ಯಾತ್ರೆ. ಇವತ್ತು ಮಂಡ್ಯದಲ್ಲಿ ಜನಬೆಂಬಲ ಸಿಕ್ತು ಈ ಬಿಜೆಪಿಯ ಜನಾಕ್ರೋಶ ಯಾತ್ರೆಗೆ. ಆದ್ರೆ ಈ ಯಾತ್ರೆ ಬಿಜೆಪಿ ಪಕ್ಷಕ್ಕಿಂತ ಹೆಚ್ಚಾಗಿ ಒಂದು ವಿರೋಧ ಪಕ್ಷವಾಗಿ ಆಡಳಿತಾರೂಢ ಪಕ್ಷದ ವಿರುದ್ಧವಾಗಿ ಮಾಡ್ತಾ ಇರುವ ಪ್ರತಿಭಟನೆಗಿಂತ ಹೆಚ್ಚಾಗಿ ವಿಜಯೇಂದ್ರ ಅವರಿಗೆ ವೈಯಕ್ತಿಕವಾಗಿ ಚಾಲೆಂಜಿಂಗ್. ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ಅವರಿಗೇನೆ ಸತ್ವ ಪರೀಕ್ಷೆ, ತನ್ನ ಶಕ್ತಿ ಏನು ಅನ್ನೋದ್ರ ನಿರೂಪಣೆಗೆ ಸಿಕ್ಕಿರುವ ಒಂದು ವೇದಿಕೆ ಇದೆ. ಪದೇ ಪದೇ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಮಾಡಿರುವ ಹೈಕಮಾಂಡ್ನ ನಿರ್ಧಾರದ ವಿರುದ್ಧವಾಗಿ ಯತ್ನಾಳ್ ಅಂಡ್ ಟೀಮ್ ಆರೋಪ ಮಾಡ್ತಲೇ ಬಂದಿದೆ. ಅಪ್ಪ ಮಕ್ಕಳ ಪಕ್ಷವಾಗ್ತಾ ಇದೆ. ಕೇವಲ ಯಡಿಯೂರಪ್ಪನವರ ಹೆಸರಿನ ಬಲದ ಮೇಲೆ ಮಾತ್ರ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿರೋದು. ಸ್ವಂತ ಬಲ ಇಲ್ಲ, ಅವರಿಗೆ ಬೆಂಬಲ ಇಲ್ಲ. ಈ ರೀತಿಯಾದ ಅನೇಕ ನಿರೂಪಣೆ ಈಗ ಆಲ್ರೆಡಿ ವಿಜಯೇಂದ್ರ ಅವರ ವಿರುದ್ಧವಾಗಿ ಬಂದಾಗಿದೆ. ಎಲ್ಲಿವರೆಗೂ ಅಂತಂದ್ರೆ ಅವರ ಬದಲಾವಣೆಗೆ ಚುನಾವಣೆಯೇ ನಡೆಸಬೇಕು ಅನ್ನೋ ಹಂತದವರೆಗೂ ಕೂಡ ರೆಬಲ್ಸ್ ಟೀಮ್ ಸಿದ್ಧವಾಗಿ ನಿಂತಿದ್ದನ್ನ ನೀವು ಗಮನಿಸಿಯೇ ಇದ್ದೀರಿ. ಎಲ್ಲದರ ಫಲವಾಗಿ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆಯೇನೋ ಮಾಡಲಾಯಿತು. ಆದ್ರೆ ಅವರ ಮಾತಿಗೆ ಇನ್ನೂ ಬ್ರೇಕ್ ಬಿದ್ದಿಲ್ಲ. ವಿಜಯೇಂದ್ರ ಅವರ ಸತ್ವವನ್ನ ಪರೀಕ್ಷೆ ಮಾಡುವಂತಹ ಪ್ರಶ್ನೆಗಳನ್ನ ಕೇಳೋದನ್ನ ಯತ್ನಾಳ್ ಬಿಟ್ಟಿಲ್ಲ. ಹೀಗಾಗಿ ಈ ಯಾತ್ರೆ ವಿಜಯೇಂದ್ರ ಅವರ ಪಾಲಿಗೆ ಲಿಟ್ಮಸ್ ಟೆಸ್ಟ್. ಇನ್ ಕೇಸ್ ಈ ಯಾತ್ರೆ ಏನಾದರೂ ಸಫಲವಾಗಿದ್ದೇ ಆದ್ರೆ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರ ಓಟಕ್ಕೆ ಸದ್ಯಕ್ಕೆ ಬ್ರೇಕ್ ಬೀಳೋ ಸಾಧ್ಯತೆಗಳು ಕಡಿಮೆ. ಭಾರಿ ಜನಸ್ಪಂದನೆ ಸಿಕ್ತು ಅಂತಂದ್ರೆ ವಿಜಯೇಂದ್ರ ಅವರಿಗೆ ಮೇಲುಗೈ ಸಿಕ್ಕಂತಾಗತ್ತೆ. ಈ ಯಾತ್ರೆ ಯಶಸ್ವಿ ಆದ್ರೆ ಹೈಕಮಾಂಡ್ ಕಡೆಯಿಂದ ಕೂಡ ಮೆಚ್ಚುಗೆಯ ಮಾತುಗಳು ವಿಜಯೇಂದ್ರ ಅವರಿಗೆ ಲಭ್ಯವಾಗುವ ಸಾಧ್ಯತೆ ಇದೆ. ಅವರ ನೇತೃತ್ವದಲ್ಲಿ ಒಂದು ಬೃಹತ್ ರ್ಯಾಲಿ ಆಯಿತು. ಸರ್ಕಾರದ ವಿರುದ್ಧವಾಗಿ ಜನಾಭಿಪ್ರಾಯ ರೂಪಿಸುವಲ್ಲಿ ಯಶಸ್ವಿಯಾದ್ರು ವಿಜಯೇಂದ್ರ ಅಂತಂದ್ರೆ ಸಹಜವಾಗಿ ವರಿಷ್ಠ ನಾಯಕರು ವಿಜಯೇಂದ್ರ ಅವರ ಬಗ್ಗೆ ಮೆಚ್ಚುಗೆಯ ಮಾತನ್ನ ಆಡುವ ಸಾಧ್ಯತೆ ಇದೆ. ಕನಿಷ್ಠ 3 ವರ್ಷಗಳ ಕಾಲವಾದರೂ ಅಧ್ಯಕ್ಷ ಸ್ಥಾನ ಸುಭದ್ರವಾಗಿ ಉಳಿಬಹುದು ಅನ್ನೋ ಲೆಕ್ಕಾಚಾರ ಇದೆ. ಇನ್ನು ಮತ್ತೊಂದು ಕಡೆ ಯೋಚನೆ ಮಾಡೋದಾದ್ರೆ ಯತ್ನಾಳ್ ಬಣಕ್ಕೆ ಇನ್ ಕೇಸ್ ಈ ಯಾತ್ರೆ ಯಶಸ್ವಿಯಾಗಿದ್ದೇ ಆದ್ರೆ ಯತ್ನಾಳ್ ಅವರ ಅಷ್ಟೂ ನರೇಟಿವ್ಸ್ ಬಿದ್ದು ಹೋಗೋ ಸಾಧ್ಯತೆ ಇದೆ. ಯಾತ್ರೆ ಫೇಲ್ ಆದ್ರೆ ವಿಜಯೇಂದ್ರ ಅವರ ಪ್ರತಿಷ್ಠೆ ಹೆಚ್ಚಾಗತ್ತೆ. ಯತ್ನಾಳ್ ಅವರ ಮಾತುಗಳ ತೂಕ ಕಡಿಮೆ ಆಗೋ ಸಾಧ್ಯತೆ ಇದೆ. ಯತ್ನಾಳ್ ಆರೋಪದಂತೆ ಅಡ್ಜಸ್ಟ್ಮೆಂಟ್ ನೆರಳು ವಿಜಯೇಂದ್ರ ಅವರ ಸುತ್ತಿದೆ. ವಿಜಯೇಂದ್ರ ಎಲ್ಲೂ ಮಾತನಾಡೋಲ್ಲ. ಸಿದ್ದರಾಮಯ್ಯ ವಿರುದ್ಧವಾಗಿ ಹಾಗೆ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ. ಯಡಿಯೂರಪ್ಪನವರು ಸಿದ್ದರಾಮಯ್ಯನವರ ಜೊತೆಯಲ್ಲೂ ವಿಜಯೇಂದ್ರ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಬಿಸಿನೆಸ್ ಪಾರ್ಟ್ನರ್ ಆಗಿದ್ದಾರೆ ವಿಜಯೇಂದ್ರ ಅಂತ ಹೇಳಿ ನೇರವಾಗಿ ಆರೋಪ ಮಾಡಿದ್ರು ಯತ್ನಾಳ್. ಹೀಗಾಗೇನೆ ಸರ್ಕಾರದಲ್ಲಿ ಇಷ್ಟೆಲ್ಲ ಹಗರಣಗಳು ಭ್ರಷ್ಟಾಚಾರಗಳು ನಡೀತಿದೆ ಅನ್ನೋ ಆರೋಪ ಇದ್ರೂ ಕೂಡ